ಸೂಪರ್ ಫ್ಯಾನ್ ಸುಕುಮಾರ್, ಡಾಕ್ಟರ್ ಸುಕುಮಾರ್ ಅವರಿದ್ದಾರೆ. ಇವತ್ತು ನಮ್ಮ ಸ್ನೇಹಿತ ಶ್ರೀನಿವಾಸ್ ಭಯ್ಯ ಅವರ ನಮ್ಮ ಕ್ಲಾಸ್ಮೇಟು ಅವ್ರ ಪಿಕ್ಚರ್ ನೋಡೋಕೆ ಬಂದಿದ್ದೀವಿ. ತುಂಬ ಪಾಸಿಟಿವ್ ರೋಲ್ ಆಗಿ ಮಾಡಿದ್ದಾರೆ. ನಮಗೆ ತುಂಬ ಮೆಚ್ಚಿನ ಒಂದು ಅವಕಾಶ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕೆ. ನಮ್ಮ ಸ್ನೇಹಿತ ಜಯ ಆಗಲಿ, ಈ ಪಿಕ್ಚರ್ ಜಯ ಆಗಲಿ, ಮಾಡ್ತಿರುವ ಫ್ಯೂಚರ್ ಪಿಕ್ಚರ್ ಜಯ ಆಗಲಿ. ಕುಮಾರ್, ಎಲ್ರಿಗೂ ನಮಸ್ಕಾರ. ನಾನು RCB ಸೂಪರ್ ಫ್ಯಾನ್ ಸುಕುಮಾರ್. ಇವತ್ತು ನನ್ನ ಕ್ಲಾಸ್ಮೇಟು, ಹೈಸ್ಕೂಲ್ ಕ್ಲಾಸ್ಮೇಟು ಶ್ರೀನಿವಾಸ್ ಅಂತ. ನಾವು 30 ಇಯರ್ಸಿಂದ ಫ್ರೆಂಡ್ಶಿಪ್ಪು. ಬಟ್ ಅವ್ನ ಆ್ಯಕ್ಟಿಂಗ್ ನೋಡಿ ತುಂಬ ಖುಷಿ ಆಯಿತು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಇದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇರೋದು. ನಾನು RCB ಮ್ಯಾಚ್ ಬಿಟ್ಬಿಟ್ಟು ಇವನಿಗೋಸ್ಕರ ನಾನು ಲಕ್ನೋಗೆ ಹೋಗಲಿಲ್ಲ. ಯಾಕಂದರೆ ನನ್ನ ಜೊತೆ ಓದಿರೋ ಹುಡುಗ ಈ ಥರ ದೊಡ್ಡ ಸ್ಕ್ರೀನಲ್ಲಿ ನೋಡೋದು ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ನನ್ನ ಫ್ರೆಂಡು ದುಬೈಯಲ್ಲಿದ್ದರು 20 ವರ್ಷ. ಬಟ್ ಅವ್ನ ಆ್ಯಕ್ಟಿಂಗ್ ನೋಡಿ, ಅದರಲ್ಲೂ ಇಸ್ಲಾಬಾಯ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಅವ್ನ ರೀಲ್ಸ್ ಎಲ್ಲ ನೋಡಿ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ದೆ. ಬಟ್ ಅವ್ನು ನನ್ನ ಹೊಗಳ್ತಾ ಇದ್ದ, ಮಗ ನೀನು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಆಗಿಬಿಟ್ಟೆ ಅಂತ. ಬಟ್ ಇವತ್ತು ನಾನು ಪ್ರೌಡಾಗಿ ಹೇಳ್ತೀನಿ, ಅವನೊಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ಸೆಲೆಬ್ರಿಟಿಯಾಗಿ ಅವನ ಜೊತೆ ಎಲ್ಲರೂ ಫೋಟೋ ತೊಗೊತಾ ಇರುವಾಗ ಬರೋಕ್ಕೆ ಮುಂಚೆನೇ ನನಗೆ ತುಂಬ ಫೀಲ್ ಆಯಿತು. ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾನೆ ಅವ್ನು. ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ ಅವನಿಗೆ, ಈ ವಿಲ್ ಬಿ ದಿ ಬೆಸ್ಟ್ ಸೌತ್ ಇಂಡಿಯನ್ ವಿಲನ್ ಅಂತ. ಯಾಕಂದರೆ ಅವ್ನ ಆ್ಯಕ್ಟಿಂಗ್ ಎಲ್ಲ ನ್ಯಾಚುರಲಾಗಿ ಬರುತ್ತೆ. ಯಾವುದೇ ಒಂದು ಕ್ಲಾಸ್ಗೆ ಹೋಗಿಲ್ಲ, ಯಾವುದೇ ಒಂದು ಇದಕ್ಕೆ ಹೋಗಿಲ್ಲ. ಬಟ್ ನಿಜಕ್ಕೂ ಫಿಲಮು ತುಂಬ ಚೆನ್ನಾಗಿ ಬಂದಿದೆ. ಬಟ್ ಅವ್ರ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಮತ್ತೊಮ್ಮೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಫಸ್ಟ್ ಡೇ ಸಿನಿಮಾ ನೋಡ್ತಾ ಇರೋದು ನನ್ನ ಕ್ಲಾಸ್ಮೇಟ್ ಶ್ರೀನಿವಾಸ್ ಭೈಗೋಸ್ಕರ. ನಿಜಕ್ಕೂ ಅವ್ನ ಆ್ಯಕ್ಟಿಂಗ್ ನೋಡಿ ನಾನು ಒಂಥರ ಎಮೋಷನಲ್ಲಿ ಫೀಲ್ ಆದೆ. ಬಟ್ ಅವ್ನಿಗೆ ಒಳ್ಳೇದಾಗಲಿ, ಇನ್ನೂ ಎತ್ತರಕ್ಕೆ ಅವ್ನು ಬೆಳೀಲಿ. ಫಿಲಮ್ ಇಂಡಸ್ಟ್ರಿಯಲ್ಲಿ ಎಲ್ಲ ಫಿಲಮ್ ಇಂಡಸ್ಟ್ರಿ ಅವನ್ನ ಕರೆದು ಆ್ಯಕ್ಟಿಂಗ್ ಕೊಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ.